ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಜೂನ್ 7. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 159ನೇ ಪುಟ. ಶೀರ್ಷಿಕೆ: ದೇವರನ್ನು ಪ್ರೀತಿಸುವ ಜೀವನ ಸಂಗಾತಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಈ ದಿನದ ಸತ್ಯವೇದದ ವಾಕ್ಯ: ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರೋ. ಆಮೋಸ 3ನೇ ಅಧ್ಯಾಯ 3ನೇ ವಚನ. ದೇವರು ಬದಲಾಗಿಲ್ಲ. ಆತನು ಸತ್ಯವಂತನು, ಕೃಪಾಪೂರ್ಣನು, ಕರುಣೆಯುಳ್ಳವನು, ತನ್ನ ವಾಕ್ಯವನ್ನು ನೆರವೇರಿಸುವಲ್ಲಿ ನಂಬಿಗಸ್ತನೂ ಆಗಿದ್ದಾನೆ. ಹೌದು, ದೇವರು ವಾಗ್ದಾನವನ್ನು ಮತ್ತು ಶಿಕ್ಷೆಯನ್ನು ನೆರವೇರಿಸುವಲ್ಲಿ ನಂಬಿಗಸ್ತನಾಗಿದ್ದಾನೆ. ಆದರೆ ಇಂದು ದೇವರ ಮಕ್ಕಳನ್ನು ಸುತ್ತುವರೆಯುವ ಅಪಾಯವೆಂದರೆ ಅದು ಭಕ್ತಿಹೀನರೊಂದಿಗೆ ಸಹವಾಸ ಮಾಡುವುದಾಗಿದೆ. ವಿಶೇಷವಾಗಿ ಅವಿಶ್ವಾಸಿಗಳೊಂದಿಗೆ ಮದುವೆಯಲ್ಲಿ ತಾವು ಒಂದುಗೂಡುವಲ್ಲಿ ಅಪಾಯವಿದೆ. ಅನೇಕರಲ್ಲಿ ದೈವ ಪ್ರೀತಿಯನ್ನು ಮಾನವನ ಮೇಲಿನ ಪ್ರೀತಿಯು ಮುಚ್ಚಿಹಾಕುತ್ತದೆ. ಅಂಥವರು ದೇವರ ಪ್ರಕಟವಾಗಿರುವ ಆಜ್ಞೆಗಳನ್ನು ನಿರ್ಲಕ್ಷಿಸುವ ಸಾಹಸದ ಕಾರ್ಯಕ್ಕೆ ಕೈ ಹಾಕುವುದರ ಮೂಲಕ ಆತ್ಮಿಕವಾಗಿ ಹಿಂದೆ ಸರಿಯುವಲ್ಲಿ ಮೊದಲ ಹೆಜ್ಜೆ ಇಡುತ್ತಾರೆ ಮತ್ತು ಧರ್ಮಭ್ರಷ್ಟತೆಯು ಅದರ ಫಲಿತಾಂಶವಾಗಿರುತ್ತದೆ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮನುಷ್ಯರು ತಮ್ಮ ಸ್ವಂತ ಯೋಜನೆಗಳ ಪ್ರಕಾರ ಮುನ್ನಡೆಯುವುದು ಅಪಾಯಕಾರಿಯಾದ ಸಂಗತಿಯಾಗಿದೆ. ಆದರೂ ದೇವರು ತಾನು ಏನು ಹೇಳುತ್ತಾನೆ ಅದನ್ನೇ ಮಾಡುತ್ತಾನೆ ಎಂಬ ಪಾಠವನ್ನು ಮನುಷ್ಯರು ಕಲಿಯುವುದು ಕಠಿಣವಾಗಿದೆ. ಸ್ನೇಹಿತರು, ಜೊತೆಗಾರರು, ಕ್ರಿಸ್ತನನ್ನು ತಿರಸ್ಕರಿಸುವವರು, ಆಜ್ಞೆಗಳನ್ನು ಧಿಕ್ಕರಿಸಿ ತುಳಿಯುವವರು, ಇಂಥವರನ್ನು ಆಯ್ಕೆ ಮಾಡಿಕೊಳ್ಳುವವರು ನಿಯಮದಂತೆ ಅಂತಿಮವಾಗಿ ಅಂತಹ ಮನಸ್ಸು ಮತ್ತು ಅಂತಹ ಆತ್ಮದವರಾಗಿರುತ್ತಾರೆ. ಅತ್ಯುನ್ನತ ನೈತಿಕ ಉತ್ಕೃಷ್ಟತೆಗೆ ಏರಲು ಮತ್ತು ಧಾರ್ಮಿಕ ಗುಣದ ಪರಿಪೂರ್ಣತೆಯನ್ನು ನಾವು ಸಾಧಿಸಲು ಬಯಸಿದರೆ ಸ್ನೇಹಿತರನ್ನು, ಜೀವನದ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಎಂತಹ ವಿವೇಚನೆಯಿಂದ ಕೂಡಿರಬೇಕಲ್ಲವೇ. ಸೊಲೊಮೋನನು ತನ್ನ ಉತ್ತುಂಗದಲ್ಲಿದ್ದಂತೆ ತಮ್ಮ ಸೀಮಿತ ವಲಯದಲ್ಲಿ ನ್ಯಾಯಯುತ ಮತ್ತು ಬೆಳಕಿನ ಭರವಸೆಯಿಂದ ಜೀವನವನ್ನು ಆರಂಭಿಸುವ ಅನೇಕರು ಒಂದೇ ಒಂದು ತಪ್ಪಾದ, ಬದಲಿಸಲಾಗದ ಹೆಜ್ಜೆಯ ಮೂಲಕ ತಮ್ಮ ಆತ್ಮವನ್ನು ಕಳೆದುಕೊಳ್ಳುವುದಲ್ಲದೆ ತಮ್ಮೊಂದಿಗೆ ಇತರರನ್ನೂ ನಾಶನಕ್ಕೆ ದೂಡುತ್ತಾರೆ. ಆಳವಾಗಿ ಬೇರೂರಿರುವ ತತ್ವಗಳನ್ನು ಪಾಲಿಸದವರು ಮುಂಚೆ ಒಮ್ಮೆ ಉತ್ತಮರೂ ಸತ್ಯವಂತರೂ ಆಗಿದ್ದವರ ಹೃದಯಗಳು ದುರಭಿಮಾನಕ್ಕೆ, ಭ್ರಷ್ಟ ಸಂತೋಷಕ್ಕೆ ಮತ್ತು ದುಷ್ಟತನಕ್ಕೆ ತಿರುಗುವಂತೆ ಮಾಡುತ್ತಾರೆ. ಮೊಂಡರು ಪಶ್ಚಾತ್ತಾಪ ಪಡದ ಆತ್ಮಗಳ ರಕ್ಷಣೆಗಾಗಿ ನಾವು ಯಾವಾಗಲೂ ಅತೀವ ಆಸಕ್ತಿಯನ್ನು ಹೊಂದಿರಬೇಕು ಮತ್ತು ಅವರ ಕಡೆಗೆ ಸೌಜನ್ಯ ಮತ್ತು ದಯೆಯ ಮನೋಭಾವವನ್ನು ಹೊಂದಿರಬೇಕು. ಆದರೆ ನಾವು ದೇವರೊಂದಿಗೆ ಸ್ನೇಹ ಬೆಳೆಸುವವರೊಂದಿಗೆ ನಾವು ಸುರಕ್ಷಿತವಾಗಿ ಸ್ನೇಹ ಬೆಳೆಸಬಹುದು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.